ಎಲ್ಲರಿಗೂ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ದಿನ ಒಂದು ಒಳ್ಳೆ ಐತಿಹಾಸಿಕ ದಿನ. ಎದಕ್ಕಂದರೆ ಶ್ರೀ ಕೃಷ್ಣ ಪರಮಾತ್ಮ ನಮಗೋಸ್ಕರ ಒಂದು ಶ್ಲೋಕವನ್ನು ತಿಳಿಸಿದ್ದಾರೆ. ಆ ಶ್ಲೋಕ ಯಾವುದು ಮತ್ತು ನಮ್ಮ ಜೀವನದ ಒಂದು ಸತ್ಯವನ್ನು ಯಾವ ಥರ ಇಟ್ಕೊಳ್ಬೇಕು ಅಂದಾಗ ನಮಗೆ ತಿಳಿದು ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕದಿಂದ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೋಬೋದು. ನಿಮ್ಮ ಈ ಕೆಲಸದಲ್ಲಿ ಏನೇನಾದರೂ ಒತ್ತಡ ಬಂದಾಗ ಈ ಕೆಲಸದಲ್ಲಿ ನಿಮಗೆ ಒಂದು ಸ್ವರೂಪವನ್ನು ನಾನು ಈ ಶ್ಲೋಕದಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ಈ ಶ್ಲೋಕ ಒಂದು ಒಳ್ಳೆಯ ಐತಿಹಾಸಿಕ ದಿನಕ್ಕೆ ನಿಮಗೆ ಹೇಳ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಶ್ಲೋಕ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ, ಮತ್ತು ಶ್ರೀಕೃಷ್ಣ ಪರಮಾತ್ಮ ಯಾವ ಥರ ತಿಳಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕ ಒಂದು ಅತ್ಯಂತ ಅಮೂಲ್ಯವಾದ ಶ್ಲೋಕ ಆಗಿರುತ್ತೆ, ಹಾಗಾಗಿ ತಿಳ್ಕೊಳ್ಳೋಣ ಬನ್ನಿ. ಓಂ ತಮಸ್ವಿನಿ ಕಾರ್ಯ ನಿರ್ಭೋಗೇ ಪ್ರಾಣಂ ಹರಿಸತ್ವಂ ಹನುಮಾನ್ಯತ್ತಮಸ್ತೆ ದುಃಖೇಕ್ಷೆ ಕರೋಭವ. ಈ ಶ್ಲೋಕದ ಅರ್ಥ, ನಮ್ಮ ಜೀವನದಲ್ಲಿ ನಾವೇನನ್ನಾಗಲಿ ಕರ್ತವ್ಯ ಮಾಡುವಾಗ, ನಮ್ಮ ಕಾರ್ಯನಿರ್ವಾಹಕ ಕೆಲಸಗಳು ಮಾಡುವಾಗ ನಮಗೆ ಏನನ್ನಾಗಲಿ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕಾಗಲ ಇದ್ದಾಗ, ನಮಗೆ ಏನೋ ಒಂದು ಮನಸ್ಸನ್ನು ಎಳೆದಾಗ ಅದರಿಂದ ನಾವು ಯಾವ ಥರ ಪಾರಾಗಬೇಕು, ನಮ್ಮ ಕನಸನ್ನು ಯಾವ ಥರ, ನಮ್ಮ ಒಳಗಿನ ಕನಸನ್ನು ಯಾವ ಥರ ಆ ಕನಸಿನ ಒಳಗಿನ ಹೋಗಿ ಆ ಕನಸು ನನಸು ಮಾಡ್ಕೋಬೇಕಂದಾಗ ಶ್ರೀಕೃಷ್ಣ ಪರಮಾತ್ಮ ತೋರಿಸೋದೆ ಈ ಶ್ಲೋಕದಿಂದ ನಿಮ್ಮ ದಾರಿಯನ್ನು ರೂಪಿಸ್ಕೊಳ್ಳಿ. ಇದ್ದ ಮಾತ್ರಕ್ಕೆ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ನಿರ್ದಿಷ್ಟದಿಂದ ಬದುಕಬಹುದು. ಈ ಶ್ಲೋಕ ದಿನಕ್ಕೆ ನೀವು 11 ಬಾರಿ ಜಪ ಮಾಡಿದರೆ ಸಾಕು, ನಿಮ್ಮ ಜೀವನದ ಒಂದು ಅರ್ಥವನ್ನು ನೀವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಈ ಶ್ಲೋಕದಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತಿನ ಶ್ಲೋಕ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.